ಮಹಾರಾಷ್ಟ್ರದಲ್ಲಿ ಮುಗಿತಾ ಇಲ್ಲ ರಾಜಕೀಯ ಪ್ರಹಸನ. ಹೊಸ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಡಿಸಿಎಂ ಏಕನಾಥ್ ಶಿಂಧೆ. ಗೃಹ ಖಾತೆಗೆ ಡಿಸಿಎಂ ಏಕನಾಥ್ ಶಿಂಧೆ ಬೇಡಿಕೆ ಇಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿದಂಥ ಮಹಾಯುತಿಗೆ ಸರ್ಕಾರವನ್ನು ರಚನೆ ಮಾಡೋದು, ಮುಖ್ಯಮಂತ್ರಿಯ ಆಯ್ಕೆ ಮಾಡೋದು ಬಹಳ ದೊಡ್ಡ ಕಗ್ಗಂಟಾಗಿ ಕಾಣಿಸ್ತಾ ಇತ್ತು. ಹಾಗೂ ಹೇಗೂ ಸರ್ಕಾರ ರಚನೆ ಆಗಿದೆ. ಈಗ ಖಾತೆಗಳ ಹಂಚಿಕೆಗಳ ಟೆನ್ಷನ್. ಅಮಿತ್ ಶಾ ಬಳಿ ಈ ಪ್ರಸ್ತಾಪವನ್ನು ಶಿಂಧೆ ಇಟ್ಟಿದ್ದಾರೆ. ಶಿಂಧೆ ಬಣದ ನಾಯಕರಿಂದಲೂ ಕೂಡ ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಡಲಾಗಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಅಧಿವೇಶನ ಶುರುವಾಗಿದೆ. ಮಹಾಯುತಿ ಮೈತ್ರಿ ಸರ್ಕಾರದ ಮೊದಲ ಅಧಿವೇಶನ ಇದು. ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮ ಮೊದಲೇ ರಾಜಕೀಯವಾಗಿ ಬಹಳಷ್ಟು ಏರಿಳಿತಗಳನ್ನು, ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನೋಡ್ತಾ ಇದ್ದೀವಿ. ಆಡಳಿತ ಪಕ್ಷದಲ್ಲಿ ಬದಲಾವಣೆಗಳು ಯಾವ ರೀತಿ ಸಾಗ್ತಾ ಇದೆಯೋ ಅದೇ ರೀತಿ ವಿರೋಧ ಪಕ್ಷದಲ್ಲೂ ಕೂಡ ಅಂಥದ್ದೇ ಬದಲಾವಣೆಗಳನ್ನು ಗಮನಿಸ್ತಾ ಇದ್ವಿ. ಚುನಾವಣೆ ಪೂರ್ವದಲ್ಲಿ ಇದ್ದಂಥ ಸ್ಥಿತಿ ಚುನಾವಣಾ ನಂತರದಲ್ಲಿ ಕಾಣಿಸ್ತಾ ಇಲ್ಲ. ಈಗ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಶಿಂಧೆ ಇದ್ದಾರೆ. ಆದರೆ ಶಿಂಧೆ ಬಣದಲ್ಲಿ ಕಂಪನ್ಸೇಟ್ ಮಾಡಬೇಕು, ಸಮಾಧಾನ ಮಾಡಬೇಕು ಅಂದರೆ ಅವರಿಗೆ ಬೇಕಾದಂಥ ಸ್ಥಾನಗಳನ್ನು ಕೊಡಬೇಕು. ಸಮಾಧಾನ ಅಂತ ಹೇಳಿದರೆ ಹೆಂಗೆ? ಅವರಿಗೆ ಪ್ರಮುಖ ಖಾತೆಗಳನ್ನೇ ಕೊಡಬೇಕು ಶಿಂಧೆ ಬಣದಲ್ಲಿ. ಅದಕ್ಕೆ ಅವರು ಕ್ಲೇಮ್ ಮಾಡ್ತಿರೋದೇನು ಅಂದರೆ, ಶಿಂಧೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದ್ದು ಮಾತ್ರವಲ್ಲದೆ ಮುಖ್ಯಮಂತ್ರಿಗಳಾಗಿದ್ದೂ ಕೂಡ ಮುಖ್ಯಮಂತ್ರಿಗಳ ಹುದ್ದೆಯ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ. ಸೊ ಹೀಗಾಗಿ ಆ ತ್ಯಾಗಕ್ಕೆ ಬೆಲೆ ಬೇಡವೆ ಅಂತ ಹೇಳಿ ಶಿಂಧೆ ಬಣ ಒಂದು ರೀತಿ ಆಗ್ರಹ ಮಾಡ್ತಾ ಇದೆ. ಈ ಖಾತೆಗಳ ಹಂಚಿಕೆಯ ಪೀಕಲಾಟವನ್ನು ಹೇಗೆ ಮುಖ್ಯಮಂತ್ರಿಗಳ ಬಗೆಹರಿಸ್ತಾರೆ ನೋಡಬೇಕಾಗಿದೆ.